ಸರ್, ವಿಜಯಲಕ್ಷ್ಮಿ ಅಂತ ಹೇಳಿ ರಾಜರಾಜೇಶ್ವರಿ ನಗರ ನಿವಾಸಿಯೊಬ್ಬರು ಒಂದು ದೂರು ಕೊಟ್ಟಿದ್ರು. ಆ ಕೇಸಲ್ಲಿ ಈಗ ಏನಾಗಿದೆ ಸರ್? ಅವರಿಗೆ ಏನಾಗಿದೆ? ಒಂದು 24ನೇ ತಾರೀಕಿಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಕೆಲವು ತನ್ನ ಮಾಹಿತಿದ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ CCB ಟೀಮ್ ಅವರು 2 ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನಾವು ಒಬ್ಬ ಚಿಕ್ಕಬಾನಾವರ್ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸವ್ರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಏನೂ ಮಾಹಿತಿ ಏನು ಬಂದರೆ ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ, ಆ ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತೇವೆ. ಸರ್, ಇದು ಒಂದು ಈ ಸರ್, ಇವ್ರುಗಳು ಯಾರು? ಇವ್ರುಗಳು ಏನಾದರೂ ಪರ್ಟಿಕ್ಯುಲರ್ ರೀಸನ್ಸ್ ಇದೆಯಾ? ಇವರ ಹಿನ್ನೆಲೆ ಏನು? ಅದೆಲ್ಲ ನಾವು ಸದ್ಯಕ್ಕೆ ವಶಕ್ಕೆ ತೊಗೊಂಡಿದ್ದೀವಿ. ಅದೇ ಬಗ್ಗೆನೇ ತನಿಖೆ ನಡೀತಾ ಇದೆ. ಇದಕ್ಕೆ ಹಿಂದೆ ಯಾರು, ಇದಕ್ಕೆ ಪ್ರಚೋದನೆ ಕೊಟ್ಟವ್ರು ಯಾರು, ಅಥವಾ ಹೆಲ್ಪ್ ಮಾಡೋರು ಯಾರು, ಅದ್ರ ಬಗ್ಗೆ ಎಲ್ಲ ನಮ್ಮ ಟೀಮವ್ರು ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈ ಕೇಸನ್ನು ಹೊರತುಪಡಿಸಿ ಸಹಿತ ಆನ್ಲೈನ್ನಲ್ಲಿ ಹೆಣ್ಮಕ್ಳಿಗೆ ಅಶ್ಲೀಲವಾಗಿ ಬೈಯುವಂಥದ್ದು ಮತ್ತು ಕೆಟ್ಟದಾಗಿ ಕಮೆಂಟ್ಸ್ಗಳು ಮಾಡುವಂಥದ್ದು, ಅವ್ರು ಪರ್ಸನಲ್ ಆಗಿ ಮೆಸೇಜ್ ಮಾಡುವಂಥದ್ದು ಸಾಕಷ್ಟುಗಳು ನಡೀತಿರ್ತವೆ, ದೂರುಗಳು ಬರ್ತಿರಲ್ಲ. ಇದ್ರ ಬಗ್ಗೆ ನೀವು ಹೆಣ್ಮಕ್ಳಿಗೆ ಹೇಳೋದೇ ಆದರೆ? ಅಲ್ಲ, ಇದು ಒಂದು ಯಾವುದು ಆನ್ಲೈನ್ ಇರಲಿ ಅಥವಾ ಬೇರೆ ರೀತಿಯಿಂದಲೇ ಅದು ಕ್ರೈಮ್ ಇದೆ. ಇದು ಭಾಳ ಒಂದು ಸೀರಿಯಸ್ ಕ್ರೈಮ್ ಇದೆ. ಯಾವ ಕಂಡೀಷನ್ಲಿ ಈ ಥರ ಮಾಡಿದರೆ ಖಂಡಿತ ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಆಲ್ರೆಡಿ ತೊಗೊಂಡಿದ್ದೀವಿ. ಕೆಲವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ನಾವೇ ಮಾಡ್ತಾಯಿದ್ದೀವಿ. ನಾವು ಸೋಮೋಟೋ ಕೇಸಸ್ ತೊಗೊಂಡಿದ್ದೀವಿ. ಈ ಪ್ರಕರಣದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಕೇಸ್ ರಿಜಿಸ್ಟರ್ ಆದಮೇಲೆ ಸ್ವಲ್ಪ ಡಿಲೇ ಆಗಿರ್ಬೋದು, ಕೆಲವು ಕಾರಣಕ್ಕೋಸ್ಕರ, ಟೆಕ್ನಿಕಲ್ ರೀಸನ್ಸ್ಗೋಸ್ಕರ ಡಿಲೇ ಆಯಿತು. ಆದರೆ ನಮ್ಮ ಪೊಲೀಸವರು ಸದ್ಯಕ್ಕೆ 2 ಅರೆಸ್ಟ್ ಮಾಡಿದರೆ ಇನ್ನೂ ಹಲವಾರು ಜನ ಅರೆಸ್ಟ್ ಮಾಡಿದ್ರು. ಅದೆಲ್ಲ ಇಲ್ಲ, ಅದು ಡೀಟೇಲ್ಸ್ ನಾನು ನಮ್ಮ ಟೀಮ್ ಅವರು ಕೆಲಸ ಮಾಡ್ತಾರೆ, ನೋಡ್ಕೊಂಡು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.